ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ತಿರುಪತಿ ತಿಮ್ಮಪ್ಪನ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಹಾಗೇನೆ ಈ ತಿರುಪತಿಗೆ ಎಲ್ಲರೂ ಕುಲದೇವರೇ ಆಗಿರೋದ್ರಿಂದ ಸುಮಾರು ಜನ ಹೋಗ್ತಾನೆ ಇರ್ತೀರಾ. ಹಾಗಾಗಿ ಈ ತಿರುಪತಿ ತಿಮ್ಮಪ್ಪನಿಗೆ ಈ ಗಲ್ಲದ ಮೇಲೆ ಏನಕ್ಕೆ ಈ ಪಚ್ಚ ಕರ್ಪೂರ ದಿನ ಹಚ್ಚಿರ್ತಾರೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತೇ ಇರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಗೊತ್ತಿರೋರು ಗೊತ್ತಿಲ್ದಲೆ ಇರೋರು ಕೂಡ ಇದನ್ನ ನೀವು ಕೇಳಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ. ಏನಕ್ಕೆ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಅದ್ಭುತವಾದ ಈ ವಿಷಯಕ್ಕೆ ಒಂದು ಇತಿಹಾಸನೇ ಇದೆ. ಹಾಗಾಗಿ ಈ ತಿರುಪತಿಯಲ್ಲಿ ಅನಂತಾಳ್ವಾರ್ ಎಂಬ ಪರಮ ಭಕ್ತ ಇರ್ತಾರೆ. ಹಾಗಾಗಿ ಅವರು ಅನಂತಾಳ್ ಅವರು ಪರಮ ಭಕ್ತರು ತಿರುಪತಿ ತಿಮ್ಮಪ್ಪನಿಗೆ. ಅವರೇ ಸೃಷ್ಟಿಸಿದ, ಅವರೇ ಒಂದು ಶ್ರಮ ವಹಿಸಿ ಒಂದು ಕೈ ತೋಟ ಅನ್ನೋದು ಮಾಡಿರ್ತಾರೆ, ಬೆಳೆಸಿರ್ತಾರೆ, ಹೂವಿನ ಗಿಡಗಳೆಲ್ಲ. ಹಾಗಾಗಿ ಅವರು ಎಷ್ಟೊಂದು ಕಷ್ಟ ಪಡ್ತಾ ಇದಾರಲ್ಲ ಅಂತ ದಿನ ಒಬ್ಬ ಬಾಲಕ ಬಂದು ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಅವರು ಪದೇ ಪದೇ ಅವನ್ಗೆ ಬೈದ್ ಕಳಿಸ್ತಾನೆ ಇರ್ತಾರೆ. ಹಾಗಾಗಿ ಒಂದು ದಿನ ಮತ್ತೆ ಬಂದು ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಈ ಪರಮ ಭಕ್ತ ಅನಂತಾಳ್ವಾರ್ಗೆ ಕೇಳ್ತಾನೆ. ಇಲ್ಲ ಬೇಡ ಅಂತ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವರ ಕೈಯಲ್ಲಿದ್ದ ಈ ಕಬ್ಬಿಣದ ಈ ಒಂದು ಆರೆ ಅನ್ನೋದು ಏನಿರುತ್ತೆ, ಈ ಗಿಡ ಎಲ್ಲ ಅಗಿಯೋದು, ಅದನ್ನ ತಗೊಂಡ್ಬಿಟ್ಟು ಅವರು ನೇರವಾಗಿ ಅವನ ಹೃದಯಕ್ಕೆ ಗುರಿ ಇಡ್ತಾರೆ. ಅದು ಆ ಪುಟ್ಟ ಬಾಲಕನ ಗಲ್ಲಕ್ಕೆ ಅಂದ್ರೆ ಈ ಗದ್ದೆಗೆ ಅದು ನೇರವಾಗಿ ಬಿದ್ದ್ಬಿಟ್ಟು ರಕ್ತ ಸುರಿಯಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ನೋಡ್ಬಿಟ್ಟು ಆ ಬಾಲಕ ಏನ್ ಮಾಡ್ತಾನೆ, ದೂರ ಅಳುತ್ತಾ ಓಡ್ತಾನೆ. ಮರುದಿನ ಬೆಳಿಗ್ಗೆ ಈ ಪರಮ ಭಕ್ತನಾದ ಈ ಅನಂತಾಳ್ವಾರ್ ಗರ್ಭಗುಡಿಗೆ ಪ್ರವೇಶಿಸಿದಾಗ ಅವ್ರಿಗೆ ಎದೆ ಜಲ್ಲೆನಿಸುವ ಒಂದು ದೃಶ್ಯ ಕಂಡುಬರುತ್ತೆ. ಆಗ ಅವರು ಅಲ್ಲೇ ದಿಗ್ಭ್ರಮೆಗಾಗಿ ನಿಲ್ತಾರೆ. ಏನಪ್ಪಾ ಇದು, ನನ್ನ ಜೊತೆ ಇಷ್ಟು ದಿನ ಬರುತ್ತಾ ಇದ್ದಿದ್ದು ಈ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವ್ರಿಗೆ ಕಣ್ಣಲ್ಲಿ ನೀರು ಬರಲು ಪ್ರಾರಂಭ ಆಗೋಗುತ್ತೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ದಿನಾ ನನಗೆ ಸಹಾಯ ಮಾಡಲು ಬರುತ್ತಿದ್ದ ಈ ಶ್ರೀವಾರಿ ಅಂತ ಅವ್ರಿಗೆ ತುಂಬ ಆಶ್ಚರ್ಯಚಕಿತರಾಗಿ ನಿಂತ್ಕೊಂಡ್ಬಿಡ್ತಾರೆ. ಇದೇ ರೀತಿ ಇವರು ಗಲ್ಲಕ್ಕೆ ಹೊಡೆದ್ರಿಂದ ಅವರು ಈ ರಕ್ತ ಸುರಿಯುತ್ತಿತ್ತು. ಹಾಗಾಗಿ ಇದೇ ಒಂದು ಪಾಲಿಸ್ಕೊಂಡು ಬಂದಿದ್ದಾರೆ. ಏನಪ್ಪಾ ಅಂದ್ರೆ ಈ ಗಲ್ಲಕ್ಕೆ ಪಚ್ಚ ಕರ್ಪೂರವನ್ನ ದಿನಾ ಹಚ್ಚೋದು. ಈ ತಿರುಪತಿ ತಿಮ್ಮಪ್ಪನ ಬಗ್ಗೆ ಈ ಸಣ್ಣ ಒಂದು ವಿಷಯ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬನ್ನಿ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಕ್ಷಣದಲ್ಲಿ ನೀವು ಈ ವಿಡಿಯೋವನ್ನು ನೋಡುತ್ತಿದ್ರೆ ಇದನ್ನು ಕೇವಲ ಒಂದು ಆಕಸ್ಮಿಕ ಅಥವಾ ಕಾಕತಾಳೀಯ ಎಂದು ಭಾವಿಸಬೇಡಿ. ಬ್ರಹ್ಮಾಂಡವು ಪ್ರತಿಯೊಬ್ಬರಿಗೂ ತನ್ನದೇ ಆದ ಸಮಯದಲ್ಲಿ ಕೆಲವು ರಹಸ್ಯಗಳನ್ನು, ಸಂಕೇತಗಳನ್ನು ರವಾನಿಸುತ್ತೆ. ಆದರೆ ದುರಾದೃಷ್ಟವಶಾತ್ 90% ಜನರು ಜೀವನದ ಜಂಜಾಟದಲ್ಲಿ ಬ್ಯುಸಿಯಾಗಿ ಆ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ. ಇಂದು ಮಧ್ಯರಾತ್ರಿ 12 ಗಂಟೆಯ ಸಮಯವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕಾಲಘಟ್ಟಕ್ಕೆ ನಾಂದಿ ಹಾಡಲಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಆತ್ಮವಿಶ್ವಾಸದಲ್ಲಿ ಒಂದು ಅಭೂತಪೂರ್ವ ಶಕ್ತಿಯು ಜಾಗೃತಗೊಳ್ಳುತ್ತಿದೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಎದುರಾಗುತ್ತಿರುವ ಗೊಂದಲಗಳೇ ಆಗಿರಬಹುದು. ಈ ಮಾನಸಿಕ ಅಸ್ಥಿರತೆ ಮತ್ತು ಅಪರಿಚಿತ ಭಯಗಳಿಗೆ ಇಂದಿನಿಂದ ಒಂದು ಹೊಸ ಅರ್ಥ ಸಿಗಲಿದೆ. ಪ್ರಕೃತಿಯು ನಮಗೆ ದೊಡ್ಡ ಬದಲಾವಣೆಯನ್ನು ನೀಡುವ ಮುನ್ನ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮತ್ತು ನಮ್ಮ ಆಂತರಿಕ ಮನಸ್ಸಿನಲ್ಲಿ ಒಂದು ರೀತಿಯ ಮೌನ ಹಾಗೂ ಈ ಚಡಪಡಿಕೆಯನ್ನು ಸೃಷ್ಟಿಸುತ್ತೆ. ಈ ಒಂದು ರಹಸ್ಯ ಪ್ರತಿಕ್ರಿಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಮಾತ್ರ ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ವೃಷಭ ರಾಶಿ ಎಂದರೆ ಸ್ಥಿರತೆ, ತಾಳ್ಮೆ ಮತ್ತು ಈ ಕಠಿಣ ಪರಿಶ್ರಮಕ್ಕೆ ಹೆಸರಾದ ರಾಶಿ. ನೀವು ಕಲ್ಲು ಬಂಡೆಯಂತೆ ದೃಢವಾಗಿ ನಿಲ್ಲುವ ಶಕ್ತಿಯನ್ನು ಹೊಂದಿದ್ದೀರಿ. ಆದರೆ ಕಳೆದ ಕೆಲವು ದಿನಗಳಿಂದ ನಿಮಗೆ ತಿಳಿಯದಂತೆ ಒಂದು ರೀತಿಯ ಅಶಾಂತಿ ನಿಮ್ಮನ್ನು ಕಾಡುತ್ತಿರಬಹುದು. ಯಾವುದೇ ಕಾರಣವಿಲ್ಲದೆ ಹಳೆಯ ನೆನಪುಗಳು ನಿಮ್ಮ ಮನಸ್ಸನ್ನು ಮುತ್ತುತ್ತಿರಬಹುದು. ಹತ್ತಿರದವರ ಬಗ್ಗೆ ವಿಪರೀತ ಆತಂಕ ಎದುರಾಗುತ್ತಿರಬಹುದು. ಇವೆಲ್ಲವೂ ನಿಮ್ಮ ದೌರ್ಬಲ್ಯಗಳು ಅಲ್ಲ, ಬದಲಿಗೆ ನಿಮ್ಮ ಆಂತರಿಕ ಪ್ರಜ್ಞೆಯು ಮುಂಬರುವ ದೊಡ್ಡ ಬದಲಾವಣೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿರುವ ಲಕ್ಷಣಗಳು. ನೀವು ಜಗತ್ತಿನ ಕಣ್ಣಿಗೆ
ಅತ್ಯಂತ ಬಲಿಷ್ಠರಾಗಿ ಸದಾ ಮುಗುಳ್ನಗುತ್ತಾ ಕಾಣಿಸಿಕೊಳ್ತೀರಿ. ಆದರೆ ನಿಮ್ಮ ಆಳದಲ್ಲಿ ನನ್ನ ಈ ಒಂದು ಕಠಿಣ ಪರೀಕ್ಷೆ ಯಾವಾಗ ಮುಗಿಯುತ್ತದೆ ಎಂಬ ಪ್ರಶ್ನೆ ನಿರಂತರವಾಗಿ ಕಾಡುತ್ತಿದೆ. ನೀವು ಹಲವರನ್ನು ನಿಸ್ವಾರ್ಥವಾಗಿ ಪ್ರೀತಿಸಿದ್ರಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಿಮ್ಮ ಸ್ವಾಭಿಮಾನವನ್ನೇ ಪಣಕ್ಕಿಟ್ಟಿದ್ರಿ. ಆದರೂ ನಿಮಗೇನು ಸಿಕ್ಕಿತು? ನಿಂದನೆ, ಅಪವಾದ ಮತ್ತು ಏಕಾಂಗಿತನ. ನೀವು ಪಟ್ಟ ಕಷ್ಟಕ್ಕೆ ಬೇರೆಯವರು ಕ್ರೆಡಿಟ್ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸು ಅನುಭವಿಸಿದ ನೋವು ಸಾಮಾನ್ಯವಾದುದು ಅಲ್ಲವೇ ಅಲ್ಲ. ಆದರೆ ನೆನಪಿಡಿ, ಈ ಎಲ್ಲ ಕಹಿ ಅನುಭವಗಳು ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ. ನಿಮ್ಮನ್ನು ರಾಜನಂತೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಲು ಪ್ರಕೃತಿ ನೀಡಿದ ಕಠಿಣ ತರಬೇತಿಯಾಗಿದೆ. ಇನ್ನು ಕೇವಲ ಈ ಒಂದು 72 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ 3 ಅತ್ಯಂತ ಪ್ರಮುಖ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತೆ. ಅದರಲ್ಲಿ ಮೊದಲನೆಯದು ನಿಮ್ಮ ಆರ್ಥಿಕ ದಿಕ್ಕಿನ ಸಂಪೂರ್ಣ ಒಂದು ಬದಲಾವಣೆ ಅಂತಾನೆ ಅನ್ಬಹುದು. ವರ್ಷಗಳಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ನಿರಾಶರಾಗಿದ್ರಿ. ಸಾಲದ ಹೊರೆ, ಹೂಡಿಕೆಯಲ್ಲಿ ನಷ್ಟ ಅಥವಾ ಕೈಗೆ ಬಂದ ಹಣ ನಿಲ್ಲದೆ ಇರುವುದು ನಿಮ್ಮನ್ನು ತೀವ್ರವಾಗಿ ಕಾಡುತ್ತಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗ್ರಹಗಳ ಪ್ರಸ್ತುತ ಚಲನೆಯ ಪ್ರಕಾರ ನಿಮ್ಮ ಧನಸ್ಥಾನದ ಮೇಲೆ ಒಂದು ಶುಭ ದೃಷ್ಟಿ ಬೀಳುತ್ತಿದೆ. ಮುಚ್ಚಿಹೋಗಿದ್ದ ಆದಾಯದ ಮೂಲಗಳು ಹಠಾತ್ತಾಗಿ ತೆರೆದುಕೊಳ್ಳಲಿವೆ. ನೀವು ಮೂಲದಿಂದ ಧನಲಾಭವಾಗುವ ಯೋಗವಿದೆ. ಉದ್ಯೋಗದಲ್ಲಿರುವವರಿಗೆ ಸಂಬಳದ ಹೆಚ್ಚಳ ಅಥವಾ ಹೊಸ ಉನ್ನತ ಜವಾಬ್ದಾರಿಗಳು ಸಿಗಲಿವೆ. ಈ ವ್ಯಾಪಾರಸ್ಥರಿಗೆ ಇಷ್ಟು ದಿನ ಇದ್ದ ಮಂದಗತಿ ದೂರವಾಗಿ ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇದು ಕೇವಲ ಅದೃಷ್ಟವಲ್ಲ, ನಿಮ್ಮ ಹಳೆಯ ಪುಣ್ಯದ ಒಂದು ಫಲ, ನೀವು ಹರಿಸಿದ ಬೆವರಿನ ಬೆಲೆಯಾಗಿದೆ. ವೃಷಭ ರಾಶಿಯವರೇ, ಮೊದಲನೇ ಭಾಗದಲ್ಲಿ ನಾವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬರಲಿರುವ ಈ ಮಹತ್ತರ ಬದಲಾವಣೆಯ ಬಗ್ಗೆ ತಿಳಿದುಕೊಂಡೆವು. ಈಗ ನಾವು ಇನ್ನು ಈ ಒಂದು 72 ಗಂಟೆಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ ಎರಡನೇ ಅತ್ಯಂತ ದೊಡ್ಡ ಅದ್ಭುತ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಅದುವೇ ನಿಮ್ಮ ವೃತ್ತಿಜೀವನ, ಉದ್ಯೋಗ ಮತ್ತು ಸಾಮಾಜಿಕ ಗೌರವದಲ್ಲಿ ಸಿಗಲಿರುವ ಅಭೂತಪೂರ್ವ ಯಶಸ್ಸು. ಇಷ್ಟು ದಿನಗಳ ಕಾಲ ನೀವು ಯಾವ ಕೆಲಸ ಮಾಡುವ ಸ್ಥಳದಲ್ಲಿ ತೀವ್ರವಾದ ರಾಜಕೀಯ ಅಸೂಯೆ ಮತ್ತು ಪಿತೂರಿಗಳನ್ನು ಎದುರಿಸುತ್ತಿರಬಹುದು. ನೀವು ರಾತ್ರಿ ಹಗಲೆನ್ನದೆ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರ ಸಂಪೂರ್ಣ ಕ್ರೆಡಿಟ್ ಅಥವಾ ಕೀರ್ತಿಯನ್ನು ಬೇರೆಯವರು ಸುಲಭವಾಗಿ ಕಿತ್ತುಕೊಳ್ತಿದ್ರು. ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ತೇಜೋವಧೆ ಮಾಡಲು ಒಂದು ದೊಡ್ಡ ತಂಡವೇ ಹೊಂಚು ಹಾಕುತ್ತಿತ್ತು. ನೀವು ಪ್ರಾಮಾಣಿಕವಾಗಿ ಇದ್ದಷ್ಟು ನಿಮ್ಮನ್ನು ದೌರ್ಬಲ್ಯವೆಂದು ಭಾವಿಸಿ ಸಮಾಜ ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನು ತುಳಿಯಲು ಯತ್ನಿಸಿದರು. ಆದರೆ ಬ್ರಹ್ಮಾಂಡದ ನ್ಯಾಯದ ಚಕ್ರವು ಈಗ ತಿರುಗಲಾರಂಭಿಸಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭ ಪ್ರಭಾವ ಹಾಗೂ ಕರ್ಮಕಾರಕ ಶನಿಯ ಅನುಗ್ರಹದಿಂದ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದ ಶಕ್ತಿಗಳು ತಾವಾಗಿಯೇ ಧೂಳಿಪಟವಾಗಲಿವೆ. ಕೆಲಸದ ಜಾಗದಲ್ಲಿ ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಗುರುತಿಸುವ ಕಾಲ ಒದಗಿ ಬಂದಿದೆ. ಮುಂಬರುವ 72 ಗಂಟೆಗಳಲ್ಲಿ ಉದ್ಯೋಗಸ್ಥರಿಗೆ ಈ ಹೊಸ ಬಡ್ತಿ, ಪ್ರಮೋಷನ್ ಅಥವಾ ನೀವು ಬಹಳ ದಿನಗಳಿಂದ ಆಶಿಸುತ್ತಿದ್ದ ಸ್ಥಳಕ್ಕೆ ವರ್ಗಾವಣೆಯಾಗುವ ಅಧಿಕೃತ ಆದೇಶ ಕೈ ಸೇರಬಹುದು. ಯಾರು ನಿಮ್ಮನ್ನು ಕಡೆಗಣಿಸಿದ್ರೋ ಅವರೇ ನಿಮ್ಮ ಸಲಹೆಗಾಗಿ ಮತ್ತು ಸಹಾಯಕ್ಕಾಗಿ ನಿಮ್ಮ ಮುಂದೆ ಬಂದು ಕೈ ಕಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿರುದ್ಯೋಗಿಗಳಿಗೆ ಇಷ್ಟು ದಿನಗಳ ಕಾಲ ಸಂದರ್ಶನಗಳಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಅರ್ಹತೆಗೆ ತಕ್ಕ ಅತ್ಯುತ್ತಮ ಕಂಪನಿಯಿಂದ ಉದ್ಯೋಗದ ಆಫರ್ ಲೆಟರ್ ಬರಲಿದೆ. ಈ ಬದಲಾವಣೆಯು ಕೇವಲ ಒಂದು ಉದ್ಯೋಗದ ಬದಲಾವಣೆಯಲ್ಲ, ಇದು ನಿಮ್ಮ ಸಮಾಜದಲ್ಲಿ ಕಳೆದು ಹೋಗಿದ್ದ ಘನತೆ ಮತ್ತು ಗೌರವವನ್ನು ಮರಳಿ ತಂದುಕೊಡುವ ಸುವರ್ಣಾವಕಾಶವಾಗಿದೆ. ಈ ಮೂರನೆಯ ಅದ್ಭುತ ಸುದ್ದಿ ನೋಡೋಣ. ಕೌಟುಂಬಿಕ ನೆಮ್ಮದಿ ಮತ್ತು ಮುರಿದು ಬಿದ್ದ ಸಂಬಂಧಗಳ ಒಂದು ಪುನರ್ಜನ್ಮ ಅಂತಲೇ ಅನ್ಬಹುದು. ಇನ್ನು ಮೂರನೇ ಮಹತ್ತರ ಬದಲಾವಣೆಯು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿದೆ. ವೃಷಭ ರಾಶಿಯವರು ಸದಾ ಸಂಬಂಧಗಳಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸ್ವಂತ ಮನೆಯಲ್ಲೇ ನೆಮ್ಮದಿಯ ವಾತಾವರಣ ಇರಲಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಗಳು, ಈ ತಪ್ಪು ತಿಳುವಳಿಕೆಗಳು ಮತ್ತು ನಿಮ್ಮ ಆಪ್ತರೇ ನಿಮ್ಮನ್ನು ಶತ್ರುಗಳಂತೆ ನೋಡುವ ಪರಿಸ್ಥಿತಿ ಇತ್ತು. ಇಡೀ ಜಗತ್ತನ್ನು ಗೆದ್ದು ಬಂದರೂ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ
ಒಂದು ರೀತಿಯ ನಿಗೂಢ ನಕಾರಾತ್ಮಕತೆ ನಿಮ್ಮನ್ನು ಆವರಿಸುತ್ತಿತ್ತು. ಆದರೆ ಈ ಮಧ್ಯರಾತ್ರಿಯ ಶಕ್ತಿಯು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲಿದೆ. ಮುಂಬರುವ ದಿನಗಳಲ್ಲಿ ದಂಪತಿಗಳ ನಡುವೆ ಕಹಿ ಮರೆತು ಮಧುರ ಬಾಂಧವ್ಯ, ಗಂಡ ಹೆಂಡತಿಯ ನಡುವೆ ಇದ್ದ ಮನಸ್ತಾಪಗಳು, ಈ ಕೋರ್ಟ್ ಕಚೇರಿ ಅಲೆದಾಟಗಳು ಅಥವಾ ವಿಚ್ಛೇದನದ ಅಂಚಿಗೆ ತಲುಪಿದ್ದ ಸಂಬಂಧಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಅಥವಾ ಈ ಪರಸ್ಪರ ಒಪ್ಪಂದದಿಂದ ಸುಧಾರಿಸಲಿದೆ. ಹಳೆಯ ಮಿತ್ರರ ಅಥವಾ ಪ್ರೀತಿ ಪಾತ್ರರ ಮರುಪ್ರವೇಶ ಆಗಲಿದೆ. ನಿಮ್ಮಿಂದ ದೂರವಾಗಿದ್ದ, ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದ ಅತ್ಯಂತ ಆಪ್ತ ವ್ಯಕ್ತಿಯೊಬ್ಬರು ತಾವಾಗಿಯೇ ತಮ್ಮ ತಪ್ಪಿನ ಅರಿವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಈ ಮಂಗಳ ಕಾರ್ಯಗಳ ಒಂದು ಮುನ್ನುಡಿ. ಮನೆಯಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆ, ಈ ಗೃಹ ಪ್ರವೇಶ ಮತ್ತು ಸಂತಾನ ಭಾಗ್ಯದಂತಹ ಶುಭ ವಾರ್ತೆಗಳು ಇನ್ನು 72 ಗಂಟೆಗಳ ಒಳಗೆ ನಿಮ್ಮ ಕಿವಿಗೆ ಬೀಳಲಿವೆ. ಇಷ್ಟು ತನಕ ನೀವು ನಿಮ್ಮ ಜೀವನದಲ್ಲಿ ಬರಲಿರುವ ಆರ್ಥಿಕ, ವೃತ್ತಿಪರ ಆಗಿರಬಹುದು ಮತ್ತು ಕೌಟುಂಬಿಕ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದ್ವು. ಆದರೆ ಪ್ರಕೃತಿಯ ನಿಯಮದ ಪ್ರಕಾರ ಎಲ್ಲಿ ಬೆಳಕಿರುತ್ತದೆಯೋ ಅಲ್ಲಿ ಕತ್ತಲೆಯೂ ಇರುತ್ತೆ. ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತಿರುವ ಈ ಒಂದು ಸಂದರ್ಭದಲ್ಲೇ ಗ್ರಹಗಳ ನಕಾರಾತ್ಮಕ ದೃಷ್ಟಿಯಿಂದಾಗಿ ನಿಮ್ಮ ಪ್ರಗತಿಯನ್ನು ತಡೆಯಲು ಕೆಲವು ಶಕ್ತಿಗಳು ಸಕ್ರಿಯವಾಗುತ್ತಿವೆ. ಮುಂಬರುವ 72 ಗಂಟೆಗಳ ಅವಧಿಯಲ್ಲಿ ನೀವು ಮಾಡಲೇಬಾರದ ಅತೀ ದೊಡ್ಡ ತಪ್ಪು ಮತ್ತು ಅದರ ಹಿಂದಿರುವ ನಿಗೂಢ ಎಚ್ಚರಿಕೆಯನ್ನು ಈ ಭಾಗದಲ್ಲಿ ಅತ್ಯಂತ ಗಂಭೀರವಾಗಿ ತಿಳಿದುಕೊಳ್ಬೇಕು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅತಿ ಆತುರಂ ಮತ್ತು ಈ ಪ್ರಪಾಲಾಯನಂ ಮತ್ತು ಕೋಪವೇ ಶತ್ರು. ವೃಷಭ ರಾಶಿಯವರ ತಾಳ್ಮೆಯನ್ನು ಪರೀಕ್ಷಿಸಲು ಈ ಕಾಲಘಟ್ಟದಲ್ಲಿ ನಿಮ್ಮ ಸುತ್ತಮುತ್ತಲಿನ ಕೆಲವರು ಈ ಪ್ರಚೋದಾತ್ಮಕವಾಗಿ ನಡೆದುಕೊಳ್ಳಬಹುದು. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇರುವ ಒಬ್ಬ ವ್ಯಕ್ತಿ ನಿಮ್ಮನ್ನು ತೀವ್ರವಾಗಿ ಕೆರಳಿಸಲು ಅಥವಾ ಕ್ರೋಧದ ಉದ್ವೇಗದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಲು ಸಂಚು ರೂಪಿಸುತ್ತಿದ್ದಾನೆ. ಅತಿಯಾದ ಭಾವೋದ್ವೇಗಕ್ಕೆ ಮತ್ತು ಅಧೈರ್ಯದ ವಿರುದ್ಧ ತೀವ್ರ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಇನ್ನು ಬರಲಿರುವ ಕೆಲವು ದಿನಗಳಲ್ಲಿ ನೀವು ಈ ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿ ಇರಲೇಬೇಕು. ಈ ಕೋಪದಲ್ಲಿ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕಚೇರಿಯಲ್ಲಾಗಲಿ ಅಥವಾ ವ್ಯಾಪಾರದ ಜಾಗದಲ್ಲಾಗಲಿ ಯಾರಾದರೂ ನಿಮ್ಮನ್ನು ನಿಂದಿಸಿದರೆ ಅಥವಾ ಉದ್ವೇಗಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಒಂದು ಕ್ಷಣದ ಆವೇಶ ಅಥವಾ ತಪ್ಪು ಮಾತು ಇಷ್ಟು ದಿನಗಳ ಕಾಲ ನೀವು ಪಟ್ಟ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡಬಹುದು. ಯಾರನ್ನೂ ಸಹ ಕುರುಡರನ್ನಾಗಿ ನಂಬಿ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಇಷ್ಟು ದಿನ ನಿಮ್ಮ ಮುಖವನ್ನು ನೋಡದ ವ್ಯಕ್ತಿಗಳು ಈಗ ನಿಮ್ಮ ಮೇಲೆ ಅತಿಯಾದ ಪ್ರೀತಿ, ಕರುಣೆ ತೋರಿಸಲು ಆರಂಭಿಸಿದರೆ ದಯವಿಟ್ಟು ಅವರಿಂದ ದೂರವಿರಿ. ನಿಮ್ಮ ಯಶಸ್ಸಿನ ಸೂತ್ರಗಳನ್ನು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರ ಮುಂದೆಯೂ ಬಿಚ್ಚಿಕೊಡಬೇಡಿ. ನಿಮ್ಮ ಆಪ್ತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಯೋಗವಿರುವುದರಿಂದ ಮೌನವೇ ನಿಮ್ಮ ಪರಮ ಅಸ್ತ್ರವಾಗಬೇಕು. ಅನುಮಾನ ಮತ್ತು ನಕಾರಾತ್ಮಕ ಆಲೋಚನೆಗಳಿಗೆ ಬ್ರೇಕ್ ಹಾಕಿ. ನಿಮ್ಮ ಮನಸ್ಸಿನ ಒಳಗಿರುವ ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ, ನನಗೆ ಯಾವಾಗಲೂ ನಷ್ಟವೇ ಆಗುತ್ತೆ ಎಂಬ ಕೀಳರಿಮೆಯನ್ನು ತಕ್ಷಣವೇ ಕಿತ್ತೊಗೆಯಿರಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನೀವು ಸಂಶಯ ಪಡಲು ಶುರು ಮಾಡಿದರೆ ಬ್ರಹ್ಮಾಂಡವು ನಿಮಗೆ ನೀಡಲು ಹೊರಟಿರುವ ಅದ್ಭುತ ಅವಕಾಶಗಳನ್ನು ನೀವೇ ಕೈಯಾರೆ ಕಳೆದುಕೊಂಡಂತೆ ಆಗುತ್ತೆ. ಆಂತರಿಕ ಶಕ್ತಿಯ ಈ ಒಂದು ಪರಿಹಾರದ ಒಂದಷ್ಟು ಮಾರ್ಗಗಳು. ಈ ನಿಗೂಢ ಮಧ್ಯರಾತ್ರಿಯ ಶಕ್ತಿಯನ್ನು ಮತ್ತು ಮುಂಬರುವ 72 ಗಂಟೆಗಳ ಸಕಾರಾತ್ಮಕ ಯೋಗವನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಕೆಲವು ಸರಳ ಆದರೆ ಶಕ್ತಿಶಾಲಿ ನಿಯಮಗಳನ್ನು ಪಾಲಿಸಲೇಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸುತ್ತಾ ನಿಮ್ಮ ಮನಸ್ಸಿನಲ್ಲಿ ಕೇವಲ ಸಕಾರಾತ್ಮಕ ಆಲೋಚನೆಗಳಿಗೆ ಮಾತ್ರ ಜಾಗ ಕೊಡಿ. ಯಾರಾದರೂ ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ಅವರೊಂದಿಗೆ ಜಗಳವಾಡಿ ನಿಮ್ಮ ಶಕ್ತಿಯ ವ್ಯಯ ಮಾಡ್ಕೋಬೇಡಿ. ಬದಲಿಗೆ ನಿಮ್ಮ ಯಶಸ್ಸಿನ ಮೂಲಕವೇ ಅವರಿಗೆ ತಕ್ಕ ಉತ್ತರ ನೀಡಲು ಸಿದ್ಧರಾಗಿ. ನೆನಪಿಡಿ, ವೃಷಭ ರಾಶಿಯ ಜಾತಕದವರೇ, ಕಾಲವು ನಿಮಗೆ ಸುವರ್ಣಾವಕಾಶವನ್ನು ನೀಡುತ್ತಿದೆ. ಬೀಜವು ಮಣ್ಣಿನೊಳಗೆ ಕತ್ತಲಲ್ಲಿ ಇರುವಾಗ ಯಾರಿಗೂ ಅದರ ಮೌಲ್ಯ ತಿಳಿಯುವುದಿಲ್ಲ. ಆದರೆ ಅದು ಸೂಕ್ತ ಸಮಯದಲ್ಲಿ ಮೊಳಕೆಯೊಡೆದು ಹೆಮ್ಮರವಾದಾಗ
ಇಡೀ ಜಗತ್ತೇ ಅದರ ನೆರಳನ್ನು ಆಶಿಸುತ್ತೆ. ನಿಮ್ಮ ಜೀವನವು ಈಗ ಅದೇ ಮೊಳಕೆಯೊಡೆಯುವ ಹಂತ ತಲುಪಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಜಯ ನಿಮ್ಮದೇ. ವೃಷಭ ರಾಶಿಯ ಮಹಾಜನರೇ, ಇಷ್ಟು ಹೊತ್ತು ನಾವು ನಿಮ್ಮ ಜೀವನದ ಭೌತಿಕ, ಆರ್ಥಿಕ ಮತ್ತು ಕೌಟುಂಬಿಕ ಸ್ಥಿರಾಂತರಗಳ ಬಗ್ಗೆ ಹಾಗೂ ನೀವು ತಪ್ಪಿಸಬೇಕಾದ ಘೋರ ಪ್ರಮಾದಗಳ ಬಗ್ಗೆ ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿದ್ದೇವೆ. ಆದರೆ ಈ ಎಲ್ಲ ಬದಲಾವಣೆಗಳ ಹಿಂದೆ ಕೆಲಸ ಮಾಡುತ್ತಿರುವ ಆ ಅದೃಶ್ಯ ನಿಯಮ ಯಾವುದು? ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ ಕರ್ಮ ಮತ್ತು ಕಾಲಚಕ್ರ ಸಿದ್ಧಾಂತವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕಾಲವು ನಮಗೆ ಕಷ್ಟಗಳನ್ನು ನೀಡುವಾಗ ಎಷ್ಟು ಮೌನವಾಗಿರುತ್ತದೆಯೋ, ಜಯವನ್ನು ನೀಡುವಾಗಲೂ ಅಷ್ಟೇ ನಿಗೂಢವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಈ ಮಧ್ಯರಾತ್ರಿಯ 12 ಗಂಟೆಯ ನಂತರ ಆರಂಭವಾಗಲಿರುವ ಬದಲಾವಣೆಯು ಕೇವಲ ಒಂದು ಗ್ರಹದ ಸ್ಥಾನ ಬದಲಾವಣೆಯಲ್ಲ. ಇದು ನಿಮ್ಮ ಆತ್ಮದ ಜಾಗೃತಿಯ ಕಾಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ಪ್ರತಿಯೊಂದು ಅವಮಾನಕ್ಕೂ ಬ್ರಹ್ಮಾಂಡದ ಲೆಕ್ಕ ಪುಸ್ತಕದಲ್ಲಿ ಒಂದು ಮೌಲ್ಯವಿದೆ. ಆ ಲೆಕ್ಕ ಚುಪ್ತ ಆಗುವ ಸಮಯವೇ ಈ ಮುಂಬರುವ 72 ಗಂಟೆಗಳು. ನಿಮ್ಮನ್ನು ಕಾಡುತ್ತಿರುವ ಆಂತರಿಕ ನಕಾರಾತ್ಮಕತೆಯ ಬೇರುಗಳು ಹಲವು. ಈ ಒಂದು ವೃಷಭ ರಾಶಿಯ ಜಾತಕರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಎದುರಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ವಾಸ್ತುದೋಷ ಅಥವಾ ದೃಷ್ಟಿದೋಷ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ಅದು ಹಠಾತ್ತಾಗಿ ಆಸ್ಪತ್ರೆ ಖರ್ಚುಗಳಿಗೋ, ಕೋರ್ಟ್ ಕಚೇರಿಗಳಿಗೋ ಅಥವಾ ಯಾರಿಗೋ ಸಾಲ ನೀಡಿ ಮರಳಿ ಬರದೇ ಇರುವಂತಹ ಪರಿಸ್ಥಿತಿಗಳಿಗೆ ವ್ಯಯವಾಗುತ್ತಿರಬಹುದು. ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಒಂದು ರೀತಿಯ ಭಾರವಾದ ವಾತಾವರಣ, ನಿಶ್ಶಕ್ತಿ ಮತ್ತು ನಿರಾಸೆ ನಿಮ್ಮನ್ನು ಆವರಿಸುತ್ತಿದ್ದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಡಗಿವೆ ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿಯುವ ನಿಮ್ಮದೇ ವಲಯದ ಕೆಲವು ಜನರ ಕೆಟ್ಟ ದೃಷ್ಟಿ. ಈ ಕಲ್ಲು ಬಿದ್ದರೂ ಬೀಳಬಹುದು, ಆದರೆ ಕಣ್ಣು ಬೀಳಬಾರ್ದು ಎಂಬ ಹಿರಿಯರ ಮಾತು ನಿಮಗೆ 100ಕ್ಕೆ 100 ಅನ್ವಯಿಸುತ್ತೆ. ಇಂದಿನ ಈ ಒಂದು ವಿಶೇಷ ರಾತ್ರಿಯ ಸಕಾರಾತ್ಮಕ ಈ ಒಂದು ನಿಮ್ಮ ಸುತ್ತಲಿನ ಈ ಎಲ್ಲ ಈ ಒಂದು ಕಣ್ಣುಗಳ ಪ್ರಭಾವ ಭಸ್ಮ ಮಾಡಲು ಹೊರಟಿದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳಿಗೆ ನಿಮಗೆ ಶ್ರೀರಕ್ಷೆಯಾಗಲಿದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸವೆಂದರೆ ಆತ್ಮಾವಲೋಕನ. ಇಂದಿನ ಈ ಒಂದು ವಿಡಿಯೋ ಮುಗಿಯುವ ಮುನ್ನ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಇಷ್ಟು ದಿನ ಬದುಕಿದ್ದು ನನಗಾಗಿಯೇ ಅಥವಾ ಇತರರ ಮೆಚ್ಚುಗೆಗಾಗಿಯೇ? ನೀವು ಇತರರನ್ನು ಸಂತೋಷಪಡಿಸಲು ಹೋಗಿ ನಿಮ್ಮ ಸ್ವಂತ ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀವು ಬಲಿ ಕೊಟ್ಟಿದ್ದೀರಿ. ಇಂದಿನ ಈ ಒಂದು ಅಧ್ಯಾಯಕ್ಕೆ ಪೂರ್ಣ ವಿರಾಮ ನೀವು ಬಿಡಬೇಕು. ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ 3 ಮಹಾವಾರ್ತೆಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಿ. ಮನಸ್ಸಿನ ಒಂದು ದೃಢತೆ. ನಿಮ್ಮ ಹಳೆಯ ಸೋಲುಗಳನ್ನು ಮರೆತು ಈ ಹೊಸ ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಡಿ. ಸಮಯದ ಒಂದು ಸದ್ಬಳಕೆ. ಮುಂಬರುವ 72 ಗಂಟೆಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಈ ಸಣ್ಣ ಅವಕಾಶವನ್ನು ಕಡೆಗಣಿಸಬೇಡಿ. ದೈವ ಬಲದ ಮೇಲಿನ ನಂಬಿಕೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡಲು ಪ್ರಕೃತಿಯೇ ಸನ್ನದ್ಧವಾಗಿರುವಾಗ ನಿಮ್ಮ ಆತಂಕಗಳಿಗೆ ಯಾವುದೇ ಅರ್ಥವಿಲ್ಲ. ನಿಮ್ಮ ಜೀವನದ ಮುಂದಿನ ಈ ಒಂದು ಸುವರ್ಣಾಧ್ಯಾಯವು ಇಂದಿನಿಂದಲೇ ಬರೆಯಲ್ಪಡುತ್ತಿದೆ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳೇ ಆಗಿರಲಿ, ನಿಮ್ಗೆ ಯಾರಿಗೂ ಸಹ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ವಿಷಯಗಳು ನಾನು ಇನ್ನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋಗೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ತುಂಬಾನೇ ಉಪಯುಕ್ತವಾದ ಈ ಮಾಹಿತಿನೇ ಕೊಡ್ತಾ ಇರ್ತೀನಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.